ನೋಡಿ, ಮಂಗಳೂರಿನಲ್ಲಿ ನಿರಂತರವಾಗಿ ಕೋಮು ಗಲಭೆಗಳಾಗ್ತಾನೆ ಇದೆ, ಸರಣಿ ಹತ್ಯೆಗಳಾಗ್ತಾ ಇದೆ. ಇದೆಲ್ಲ ವಿಚಾರಕ್ಕೂ ಕೂಡ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋಮು ದ್ವೇಷ, ಕೋಮು ಗಲಭೆಯಿಂದ ಇಡೀ ಕರಾವಳಿ ಇವತ್ತು ಕುದಿತಾ ಇದೆ. ಇದೇ ವಿಚಾರಕ್ಕೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಮಂಗಳೂರಿನಲ್ಲಿ ಕೋಮು ಗಲಭೆಯನ್ನು ತಡೆಯೋದಕ್ಕೆ ನಾವು ಕ್ರಮ ತೆಗೆದುಕೊಳ್ತೀವಿ. ಯಾರೇ ಪ್ರಭಾವಿಗಳಿದ್ರೂ ಕೂಡ ಮುಲಾಜಿಲ್ಲದೆ ಕ್ರಮ ವಹಿಸ್ತೀವಿ. ಸೌಹಾರ್ದತೆಗೆ ಏನ್ ಬೇಕೋ ಅದನ್ನು ಮಾಡ್ತೀವಿ. ಆಂಟಿ ಕಮ್ಯುನಲ್ ಫೋರ್ಸ್ ರಚನೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹರಿಪ್ರಸಾದ್ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಗಲಭೆ ವಿಚಾರ ನಾನು ಚರ್ಚೆ ಮಾಡಿದ್ದೀನಿ ಅಂತ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಇದು ಮಾಡಿದ್ದೀನಿ, ಮಾಡ್ತೀನಿ, ಹೋಗಿದ್ದೀವಿ, ಹೋಗ್ತೀವಿ ಅಂದ್ರೆ ಸಾಲೋದಿಲ್ಲ. ನೀವು ಅದನ್ನ ಏನ್ ಮಾತಾಡ್ತೀರಿ ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಇನ್ನು ಎಷ್ಟು ದಿವಸ ಬೇಕು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ರಚನೆ ಮಾಡೋದ್ರ ಬಗ್ಗೆ? ಅಂಡ್ ಬಾಲಿಶ ಹೇಳಿಕೆಗಳ ಕೊಡೋದನ್ನ ಮತ್ತೆ ಕೋಮು ಪ್ರಚೋದಿತ ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸಬೇಕು ಫಸ್ಟ್. ಯಾವುದೇ ರಾಜಕಾರಣಿಗಳಾಗ್ಲಿ ಮುಖ್ಯಮಂತ್ರಿಗಳು ಏನ್ ಮಾತಾಡಿದ್ದಾರೆ ನೋಡೋಣ. ಹರಿಪ್ರಸಾದ್ ನೋಡೋ ಅಲ್ಲಿಗೆ ಈಗ ಸೌಹಾರ್ದತೆ ಬರಬೇಕು. ಅಲ್ಲಿ ಹಿಂದೂಗಳು ಮುಸಲ್ಮಾನರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರದು. ಆ ಸೌಹಾರ್ದತೆ ಬರಬೇಕು. ಅದಕ್ಕೆ ಸುಮ್ಮನೆ ಚರ್ಚೆ ಮಾಡ್ತಾ ನಾನು ಹರಿಪ್ರಸಾದ್ಗೆ ನೀನು ಹೋಗಿದ್ ಬರ್ರಿ ಮಂಗಳೂರಿಗೆ ಅಂತ ನೋಡೋ ಅಲ್ಲಿಗೆ ಈಗ ಸೌಹಾರ್ದತೆ ಬರಬೇಕು. ಅಲ್ಲಿ ಹಿಂದೂಗಳು ಮುಸಲ್ಮಾನರು